ಮಕ್ಕಳ ಕಳ್ಳರಿದ್ದಾರೆ ಹುಷಾರ. ಮಕ್ಕಳ ಕಳ್ಳತನಕ್ಕೆ ಬಂದ ಕದೀಮನಿಗೆ ಧರ್ಮದೇಟು ಬಿದ್ದಿದೆ. ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಯಾಕಂತ ಹೇಳಿದ್ರೆ ಮಕ್ಕಳ ಕಳ್ಳತನಕ್ಕೆ ಬಂದ ಕದೀಮನಿಗೆ ಧರ್ಮದೇಟು ಕೊಡಲಾಗಿದೆ. ರಾಣೆಬೆನ್ನೂರು ತಾಲೂಕಿನ ಚೌಡಯ್ಯ ದಾನಾಪುರದಲ್ಲಿ ನಡೆದಿರುವ ಘಟನೆ ಇದು. ಮಕ್ಕಳ ಕಳ್ಳ ಬಂದಿದ್ದ. ಮಕ್ಕಳ ಕಳ್ಳತನಕ್ಕಾಗಿ ಗ್ರಾಮಸ್ಥರಿಗೆ ಸಿಕ್ಕಾಕೊಂಡಿದ್ದಾನೆ. ಈತನಿಗೆ ಗೂಸಾ ಬಿದ್ದಿದೆ. ಬೈಕ್ನಲ್ಲಿ ಮಕ್ಕಳನ್ನ ಕೂರಿಸಿಕೊಂಡು ಹೊರಟಿದ್ದಾಗ ಸಿಕ್ಕಿ ಬಿದ್ದಿದ್ದಾನೆ. ಆ ಬಳಿಕ ಆರೋಪಿಯನ್ನ ಪೊಲೀಸರಿಗೆ ಗ್ರಾಮಸ್ಥರು ಒಪ್ಪಿಸಿದ್ದಾರೆ. ಪೊಲೀಸರ ವಿಚಾರಣೆಯಲ್ಲಿ ಈ ಕಳ್ಳ ಏನಿದ್ದಾನೆ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾನೆ. ದೇವಸ್ಥಾನದಲ್ಲಿ ಅನ್ನ ಪ್ರಸಾದಕ್ಕೆ ಬಂದಿದ್ವಿ ಅಂತೇಳಿ ಸಬೂಬು ಬೇರೆ ಕೊಟ್ಟಿದ್ದಾನೆ. ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸರು ಎನ್ನುವ ಮಾಹಿತಿ ಇದೆ. ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಎಷ್ಟೇ ಎಚ್ಚರಿಕೆ ವಹಿಸಿದ್ರೂ ಕೂಡ ಸಾಕಾಗೋದಿಲ್ಲ. ರಾಣೆಬೆನ್ನೂರು ತಾಲೂಕಿನಲ್ಲಿ ನಡೆದಿರುವ ಘಟನೆ ಇದು. ಚೌಡಯ್ಯ ದಾನಾಪುರ ಅಂತೇಳಿ ಈ ಗ್ರಾಮದ ಹೆಸರು. ಇಲ್ಲಿ ಮಕ್ಕಳ ಕಳ್ಳತನಕ್ಕೆ ಕದೀಮನೊಬ್ಬ ಬಂದಿದ್ದ. ಮಕ್ಕಳನ್ನ ಬೈಕ್ ಮೇಲೆ ಕೂರಿಸಿಕೊಂಡು ಹೊರಡುವಂತ ಸಂದರ್ಭ ಗ್ರಾಮಸ್ಥರ ಕೈಗೆ ಸಿಕ್ಬಿದ್ದಿದ್ದಾನೆ. ಈತನಿಗೆ ಧರ್ಮದೇಟು ಕೊಡುವ ಕೆಲಸವನ್ನ ಗ್ರಾಮಸ್ಥರು ಮಾಡಿದ್ದಾರೆ. ನೋಡ್ತಾ ಇರಬಹುದು ಪೊಲೀಸರು ಆತನನ್ನ ವಶಕ್ಕೆ ಪಡೆದು ಕರ್ಕೊಂಡು ಹೋಗ್ತಾ ಇರುವಂತ ದೃಶ್ಯಗಳನ್ನ ಸದ್ಯ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಈತನ ವಿಚಾರಣೆ ಸಂದರ್ಭದಲ್ಲಿ ಈತ ಹೇಳ್ತಾ ಇರೋದು ನಾವು ದೇವಸ್ಥಾನಕ್ಕೆ ಬಂದಿದ್ವಿ, ಪ್ರಸಾದಕ್ಕೆ ಬಂದಿದ್ವಿ ಅಂತ ಹೇಳಿ ಮಾಹಿತಿಯನ್ನ ಕೊಡ್ತಾ ಇದ್ದಾನೆ. ತಪ್ಪು ಮಾಹಿತಿಯನ್ನ ಕೊಡ್ತಾ ಇದ್ದಾನೆ ಎನ್ನುವುದು ಕೂಡ ಪೊಲೀಸರ ವಿಚಾರಣೆಯಲ್ಲಿ ಬೆಳಕಿಗೆ ಬಂದಿದೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ ಚೌಡಯ್ಯ ದಾನಾಪುರದಲ್ಲಿ ನಡೆದಿರುವ ಘಟನೆ ಇದು. ಮಾಹಿತಿ ಕೊಡ್ತಾರೆ ನಮ್ಮ ಹಾವೇರಿ ಜಿಲ್ಲೆಯ ಪ್ರತಿನಿಧಿ ವೀರೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಗಮನಿಸ್ತಾ ಇದ್ವಿ ಮಕ್ಕಳ ಕಳ್ಳ ಅಂತೇಳಿ ಪೊಲೀಸರಿಗೆ ಗ್ರಾಮಸ್ಥರು ಆತನನ್ನು ಹಿಡಿದು ಕೊಟ್ಟಿದ್ದಾರೆ. ಪೊಲೀಸರ ವಿಚಾರಣೆಯಲ್ಲಿ ಏನೆಲ್ಲ ಗೊತ್ತಾಗಿದೆ? ಸಂಪತ್ತೇನು ತಡರಾತ್ರಿ ನಡೆದಿರುವಂತಕ್ಕಂಥ ಘಟನೆ ಇದು. ರಾಣೆಬೆನ್ನೂರು ತಾಲೂಕಿನ ಚೌಡಯ್ಯ ದಾನಪುರದಲ್ಲಿ ನಡೆದಿರುವಂತದ್ದು. ಅನುಮಾನಾಸ್ಪದವಾಗಿ ಬೈಕ್ ತೆಗೆದುಕೊಂಡು ಮಕ್ಕಳನ್ನ ಕೂರಿಸಿಕೊಂಡು ಹೋಗ್ತಾ ಇದ್ದಂತ ವ್ಯಕ್ತಿಯನ್ನ ಗ್ರಾಮಸ್ಥರು ಹಿಡಿದು ವಿಚಾರಿಸಿದಂತ ಸಂದರ್ಭದಲ್ಲಿ ತಪ್ಪಾದಂತ ಮಾಹಿತಿ ನೀಡಿದ್ದಾನೆ. ಹೀಗಾಗಿ ಅನುಮಾನಗೊಂಡಂತ ಗ್ರಾಮಸ್ಥರು ಆತನನ್ನ ಹಿಡಿದು ಧರ್ಮದೇಟು ನೀಡಿರುವಂತದ್ದು. ತದಾದ ನಂತರ ಏನು ಪೊಲೀಸರಿಗೆ ಆತನನ್ನ ಒಪ್ಪಿಸಿರುವಂತದ್ದು. ಪೊಲೀಸರು ವಿಚಾರಿಸಿದಂತ ಸಂದರ್ಭದಲ್ಲಿ ಈತ ಹುಬ್ಬಳ್ಳಿಯ ತಾರಿಯಾಳದ ಮೂಲದ ವೀರೇಶ್ ಬಡಿಗೇರ ಮಾಹಿತಿ ಕೂಡ ಗೊತ್ತಾಗಿರುವಂತದ್ದು. ಹೀಗಾಗಿ ಮಕ್ಕಳನ್ನ ಪ್ರತಿ 3-4 ಬಾರಿ ಮಕ್ಕಳನ್ನ ಬೈಕ್ ನಲ್ಲಿ ಕೂರ್ಸ್ಕೊಂಡು ಹೋಗ್ತಾ ಇರೋದನ್ನ ಗಮನಿಸಿದಂತ ಗ್ರಾಮಸ್ಥರು ಮಕ್ಕಳನ್ನ ಮಾರಾಟ ಮಾಡೋದಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾನೆ ಅನ್ನೋ ಮಾಹಿತಿಯನ್ನ ಅನುಮಾನಾಸ್ಪದವಾಗಿ ತೆಗೆದುಕೊಂಡಂತ ಗ್ರಾಮಸ್ಥರು ಸಾಕಷ್ಟು ಒಂದು ಆತನ ಮೇಲೆ ಹಲ್ಲೆ ಕೂಡ ಮಾಡಿರುವಂತದ್ದು. ಅದಾದ ನಂತರ ಪೊಲೀಸರ ಸ್ಥಳಕ್ಕೆ ಧಾವಿಸಿದ್ದಾರೆ. ಪೊಲೀಸರು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ತಪ್ಪಾದಂತ ಮಾಹಿತಿ ಕೂಡ ನೀಡಿರುವಂತದ್ದು. ಹೀಗಾಗಿ ಆತನ ಮೇಲೆ ಅನುಮಾನಗೊಂಡಂತ ಪೊಲೀಸರು ಇದೀಗ ಸದ್ಯಕ್ಕೆ ವಶಕ್ಕೆ ಪಡೆದಿರುವಂತದ್ದು. ಹೀಗಾಗಿ ಹೆಚ್ಚಿನ ವಿಚಾರಣೆ ನಡೆಸ್ತಾ ಇದ್ದಾರೆ. ಸಂಪತ್. ವೀರೇಶ್ ಬಾರ್ಕಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ